ನಮಸ್ಕಾರ ವಿದ್ಯಾರ್ಥಿಗಳೇ. ಒಂದು ಲಿಫ್ಟ್ ಮೇಲೆ ಹೋಗಬೇಕು ಮತ್ತೆ ಕೆಳಗೆ ಬರಬೇಕು. ಒಂದು ಆಟೋಮ್ಯಾಟಿಕ್ ಗೇಟ್ ತೆಗೆಯಬೇಕು ಮತ್ತೆ ಮುಚ್ಚಬೇಕು. ಇದಕ್ಕೆಲ್ಲ ನಾವು ಎರಡು ಮೋಟಾರ್ ಬಳಸುವುದಿಲ್ಲ. ಒಂದೇ ಮೋಟಾರನ್ನು ಫಾರ್ವರ್ಡ್ ಮತ್ತು ರಿವರ್ಸ್ ಓಡಿಸುತ್ತೇವೆ. ಇದು ಹೇಗೆ ಸಾಧ್ಯ? ಬನ್ನಿ ಇವತ್ತು ಕಲಿಯೋಣ. ಈ ಮೋಟಾರ್ ತಿರುಗಲು ಮುಖ್ಯ ಕಾರಣ ಅದರೊಳಗಿನ ಫೇಸ್ ಸೀಕ್ವೆನ್ಸ್. ಯಾವಾಗ ಕರೆಂಟ್ RYB ಕ್ರಮದಲ್ಲಿ ಹರಿಯುತ್ತದೆಯೋ ಆಗ ಮೋಟಾರ್ನ ಒಳಗಿನ ಕಾಂತೀಯ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಬಲಗಡೆಗೆ ಸುತ್ತುತ್ತದೆ. ಹೀಗಾಗಿ ನಮ್ಮ ರೋಟರ್ ಕೂಡ ಬಲಗಡೆಗೆ ಅಂದರೆ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗುತ್ತದೆ. ಈಗ ಮೋಟಾರನ್ನು ಉಲ್ಟಾ ತಿರುಗಿಸುವುದು ಹೇಗೆ? ಇದಕ್ಕೊಂದು ಚಿಕ್ಕ ಸೀಕ್ರೆಟ್ ಇದೆ. ನಾವು ಮೋಟಾರ್ ಬಿಚ್ಚುವ ಅವಶ್ಯಕತೆ ಇಲ್ಲ. ಸಪ್ಲೈ ಕೊಡುವ 3 ವೈರ್ಗಳಲ್ಲಿ ಯಾವುದೇ 2 ವೈರ್ಗಳನ್ನು ಪರಸ್ಪರ ಅದಲು ಬದಲು ಮಾಡಿದರೆ ಸಾಕು. ಆಗ ಫೇಸ್ ಸೀಕ್ವೆನ್ಸ್ ಉಲ್ಟಾ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಡಗಡೆಗೆ ತಿರುಗಲು ಶುರು ಮಾಡುತ್ತದೆ. ಮೋಟಾರ್ ಕೂಡ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಮೇಲೆ ವೈರ್ ಬದಲಾಯಿಸಿ ನೋಡೋಣ. ಆದರೆ ಎಚ್ಚರಿಕೆ, ಮೋಟಾರ್ ಓಡುತ್ತಿರುವಾಗ ಅಪ್ಪಿತಪ್ಪಿಯೂ ವೈರ್ ಮುಟ್ಟಬೇಡಿ. ಮೋಟಾರ್ ಪೂರ್ತಿಯಾಗಿ ನಿಂತ ಮೇಲೆ MCB ಆಫ್ ಮಾಡಿ ಸಪ್ಲೈ ಇಲ್ಲ ಎಂದು ಖಚಿತಪಡಿಸಿಕೊಂಡ ಮೇಲೆ ಮಾತ್ರ ವೈರ್ ಅದಲು ಬದಲು ಮಾಡಬೇಕು. ಸೇಫ್ಟಿ ಮೊದಲು. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ನಾವು ಇಷ್ಟು ದಿವಸ ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಯಾವುದ್ರ ಮೇಲೆ ಮಾಡಿದ್ವಿ? DC ಮೋಟರ್ಸ್ ಬಗ್ಗೆ ಮಾಡಿದ್ವಿ. ಇವತ್ತು ನಾವು AC ಮೋಟರ್ಸ್ಗಳ ಬಗ್ಗೆ ಹೋಗೋಣ. ಸೊ ಇವತ್ತು AC ಮೋಟರ್ಸ್ಗಳ ಬಗ್ಗೆ ನಾವು ಮೊದಲನೇ ಮೋಟ್ರು AC ಮೋಟರ್ಸಲ್ಲಿ ನಮಗೆ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಮೋಟ್ರಸ್ಸು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರಸ್ಸು. ಎಲ್ಲ ಇಂಡಸ್ಟ್ರಿಗಳಲ್ಲೂ ಎಲ್ಲ ಕಡೆ ಯೂಸ್ ಮಾಡ್ತಕ್ಕಂಥದ್ದೇ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರು. ನೋಡಿ, ಈಗ ನಾವು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ DOL ಸ್ಟಾರ್ಟ್ರಾಗಿ ಯೂಸ್ ಮಾಡಿದ್ವಿ. ಬರೀ 6 ಟರ್ಮಿನಲ್ಸ್ನ ಯೂಸ್ ಮಾಡಿಕೊಂಡು ಈಗ ಈ ಟರ್ಮಿನಲ್ಸ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಈಗ ನಾವು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡಿ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದು ನೋಡೋಣ. ಸೊ ಸರ್ಕ್ಯೂಟಲ್ಲಿ ಬರ್ಸಿದ್ದೀನಲ್ವ ಈಗ ಅದರಲ್ಲಿ. ಸೊ ಆ ಸರ್ಕ್ಯೂಟ್ ಪ್ರಕಾರ ಕನೆಕ್ಟ್ ಮಾಡ್ತಾ ಹೋಗೋಣ. ಫಸ್ಟು L1 ಇಂದ ಬಂದಿದ್ದು ಸಪ್ಲೈ, L1 ಇಂದ ಬಂದಿದ್ದು ಸ್ಟಾರ್ಟರ್ ಇನ್ಪುಟ್ R ಟರ್ಮಿನಲ್ಗೆ ಹೋಯ್ತು. ಸಪ್ಲೈ L2 ಇಂದ ಬಂದಿದ್ದು ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ Yಗೆ ಹೋಯ್ತು, ಅಂದರೆ Y ಫೇಸ್. ಸಪ್ಲೈ L3 ಇಂದ ಬಂದಿದ್ದು ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ Bಗೆ ಹೋಯ್ತು. ಈಗ ಸಪ್ಲೈಯಿಂದ ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ಗೆ 3 ವೈರು ಹೋಯ್ತು. ನೆಕ್ಸ್ಟ್ ಈಗ ಸ್ಟಾರ್ಟರ್ ಔಟ್ಪುಟ್ ಟರ್ಮಿನಲ್ ಇಂದ ಮೋಟಾರ್ 6 ವೈರ್ ಟರ್ಮಿನಲ್ಸ್ಗೆ ವೈರಿಂಗ್ ಮಾಡ್ತಕ್ಕಂಥದ್ದು ನೋಡ್ತೀರಾ. ಈಗ A1 ಇಂದ ಬಂದಿದ್ದು ಮೊದಲನೇ ಕಾಯಿಲ್ A1 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ A1ಗೆ ಬರುತ್ತೆ. ಎರಡನೇದು A2 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ A2ಗೆ ಬರುತ್ತೆ. ಅಂದರೆ ಒಂದು ಕಾಯಿಲ್ ಕನೆಕ್ಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಎರಡನೇ ಕಾಯಿಲು ಸ್ಟಾರ್ಟರ್ B1 ಇಂದ ಬಂದಿದ್ದು ಮೋಟಾರ್ ವೈಂಡಿಂಗ್ ಎರಡನೇ ವೈಂಡಿಂಗ್ B1ಗೆ ಬಂತು. ನೆಕ್ಸ್ಟು B2 ಇಂದ ಬಂದಿದ್ದು ಸ್ಟಾರ್ಟರಿಂದ B2 ಇಂದ ಬಂದಿದ್ದು ಮೋಟಾರ್ ವೈಂಡಿಂಗ್ನ ಎರಡನೇ ಕಾಯಿಲ್ಗೆ B2ಗೆ ಬಂತು. 2 ಕಾಯಿಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು C1 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ C1ಗೆ ಬಂತು. 3ನೇ ಕಾಯಿಲ್ ಸ್ಟಾರ್ಟಿಂಗ್ಗೆ ಬಂತು. ನೆಕ್ಸ್ಟು ಸ್ಟಾರ್ಟರ್ C2 ಇಂದ ಬಂದಿದ್ದು 3ನೇ ಕಾಯಿಲ್ ಎಂಡ್ಗೆ ಬಂತು, C2ಗೆ ಬಂತು. ಸೊ ಸ್ಟಾರ್ಟರ್ ಕನೆಕ್ಷನ್ನು ಸ್ಟಾರ್ಟರ್ ಔಟ್ಪುಟ್ಟಿಂದ ಮೋಟ್ರ್ ಕನೆಕ್ಷನ್ ಫುಲ್ಲು ಕಂಪ್ಲೀಟು ಆಯಿತು. ಈಗ ನಾವು ಮೋಟ್ರಿಗೆ ಏನು ಮಾಡಬೇಕು? ಸ್ಟಾರ್ಟ್ರನ್ನ ನಾವು ಸಪ್ಲೈ ಕನೆಕ್ಟ್ ಮಾಡಿದ್ದೀವಿ, ಬಟ್ ಅಮ್ಮೀಟ್ರಿಗೆ ಕನೆಕ್ಟ್ ಮಾಡಿಲ್ಲ. ಅಮ್ಮೀಟ್ರಿಗೆ ನೀವು ಕನೆಕ್ಟ್ ಮಾಡಬೇಕು ಅಂದರೆ ಈಗ ಜಸ್ಟ್ ಸಿಂಪಲ್ ಯಾವುದಾದ್ರು ಒಂದು ಫೇಸ್ ವೈರನ್ನು ತೆಗಿರಿ. ನೋಡಿ, ನಾನೀಗ B ಫೇಸ್ ವೈರನ್ನು ತೆಗಿತಾ ಇದ್ದೀನಿ. ತೆಗೆದು ಅಮ್ಮೀಟ್ರಿಗೆ ಕೊಟ್ಟೆ. ಅಮ್ಮೀಟ್ರಿಂದ ತೊಗೊಂಬಂದು ನಾನು B ಫೇಸ್ಗೆ ಕೊಟ್ಟೆ. ತೆಗೆದಿರ್ತಕ್ಕಂಥ B ಫೇಸ್ಗೆ ಕೊಟ್ಟೆ. ಅಲ್ಲಿಗೆ ಅಮ್ಮೀಟ್ರ್ ಕನೆಕ್ಷನ್ ಆಗೋಯ್ತು. ನೆಕ್ಸ್ಟ್ ವೋಲ್ಟ್ ಮೀಟ್ರ್ ಕನೆಕ್ಷನ್. ವೋಲ್ಟ್ ಮೀಟ್ರಿಗೆ ಒಂದು ವೈರ್ ಕೊಟ್ಟೆ. ಒಂದು ವೈರ್ ತೊಗೊಂಬಂದು ನೀವು ವೈ ಫೇಸ್ ಕೊಟ್ಟೆ.
ಇನ್ನೊಂದು ವೋಲ್ಟ್ ಮೀಟ್ರ್ ತೊಗೊಂಬಂದೆ, ಬಿ ಫೇಸಿಗೆ ಕೊಟ್ಟೆ. ಸೊ ನೀವು ವೋಲ್ಟ್ ಮೀಟ್ರ್ ಈ ರೀತಿ ಫೇಸ್ ಟು ಫೇಸ್ ಕೊಟ್ಟರೆ ಇಲ್ಲಿ ಸ್ಟಾರ್ ಡೆಲ್ಟಾ ಕನೆಕ್ಷನಲ್ಲಿ ನಿಮ್ಗೇನು ರಿಲೇಷನ್ಶಿಪ್ ಆಗುತ್ತೆ ಅನ್ನೋದು ಗೊತ್ತಾಗದೇ ಇಲ್ಲ. ಸೊ ಹಾಗಾಗಿ ನೀವು ವೋಲ್ಟ್ ಮೀಟ್ರ್ ಕನೆಕ್ಷನನ್ನು ಫೇಸ್ ಟು ಫೇಸ್ ಕೊಡಬೇಡಿ. ಸೊ ಎಲ್ಲಿ ಕೊಡಬೇಕು, ನಾನು ಸರ್ಕ್ಯೂಟಲ್ಲಿ ತೋರಿಸಿರೋದು ಎಲ್ಲಿ ಕೊಟ್ಟಿದ್ದೀನಿ, ಯಾವುದಾದ್ರು ಒಂದು ವೈಂಡಿಂಗಿಗೆ ಕೊಟ್ಟಿದ್ದೀನಿ, ಹೌದಾ? ಸೊ ನೋಡಿ, ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ವೈಂಡಿಂಗ್, ಮೋಟ್ರದ್ದು ವೈಂಡಿಂಗ್ A1 A2 ಎಲ್ಲಿ ಕೊಡ್ತೀರಾ, A1 A2 ಅಥವಾ B1 B2 ಅಥವಾ C1 C2 ಯಾವುದಕ್ಕಾದ್ರೂ ಕೊಡಿ. ನೋಡಿ ನಾನೀಗ ಇಲ್ಲಿ B1 B2ಗೆ ಕೊಡ್ತೀನಿ. ಯಾಕೆ ಸರ್ B1 B2 ಕೊಟ್ರಿ, ಅಲ್ಲಿ ಕೊಟ್ಟರೆ ವೋಲ್ಟೇಜ್ ಸಿಗೋದಲ್ಲ ಸರ್? ಎಸ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ನಿಮಗೆ ಸ್ಟಾರ್ ಕನೆಕ್ಷನಲ್ಲಿ ಹೋದಾಗ ರಿಲೇಷನ್ಶಿಪ್ ಏನಿದೆ ಸ್ಟಾರ್ ಕನೆಕ್ಷನಲ್ಲಿ? ಸೊ VL = √3 ಟೈಮ್ಸ್ ಆಫ್ V ಫೇಸ್ ಅಂತಿದೆ. ಯಾಕೆ ಅಂದರೆ ಫೇಸ್ ವೋಲ್ಟೇಜ್ ಕಮ್ಮಿ ಇರುತ್ತೆ ಅವಾಗ. ಡೆಲ್ಟಾದಲ್ಲಿ ಲೈನ್ ವೋಲ್ಟೇಜ್ = ಫೇಸ್ ವೋಲ್ಟೇಜ್ ಆಗುತ್ತೆ. ಆ ಒಂದು ರೂಲ್ಸ್ ನಿಮಗಿಲ್ಲಿ ಗೊತ್ತು ಆಗುತ್ತೆ, ಗೊತ್ತಾಯ್ತಾ? ಸೊ ನಾನು ಇದನ್ನೆಲ್ಲಿ ಕೊಟ್ಟೆ, ವೋಲ್ಟ್ ಮೀಟರ್ ಕನೆಕ್ಷನ್ನ ಫೇಸ್ ಒಂದೇ ಒಂದು ಕಾಯಿಲ್ಗೆ ಕೊಟ್ಟೆ, ಯಾವುದಾದ್ರು ಒಂದು ಕಾಯಿಲ್ಗೆ B1 B2ಗೆ ಕೊಟ್ಟಿದ್ದೀನಿ. ನೀವು ಅದನ್ನು C1 C2ಗಾರು ಕೊಡಿ, A1 A2ಗಾರು ಕೊಡಿ, ಏನು ತಪ್ಪು ಇಲ್ಲ. ಓಕೆನಾ? ಸೊ ಈಗ ಕಂಪ್ಲೀಟ್ ಆಯಿತು. ಸಪ್ಲೈಯನ್ನು ಆನ್ ಮಾಡಿ, 3 ಫೇಸ್ ಸಪ್ಲೈ ಬಂತು. ಸ್ಟಾರ್ಟರ್ ಬಟನನ್ನು ಪ್ರೆಸ್ ಮಾಡಿ. ಈಗ ನೀವು ನೋಡಿ, ಇಲ್ಲಿ ವೋಲ್ಟೇಜ್ 0 ಇದೆ ಸರ್. ಅವಾಗಲೇ ವೋಲ್ಟೇಜ್ ಬಂತು, ಇಲ್ಲಿ ಬರ್ತಾ ಇಲ್ಲ. ಈಗ ಎಸ್ ಬರ್ತಾ ಇಲ್ಲ. ಯಾಕೆ ಅಂದರೆ ಸ್ಟಾರ್ಟ್ರ್ ಔಟ್ಪುಟ್ಟು ಮೋಟ್ರಿಗೆ ವೋಲ್ಟೇಜ್ ಬಂದ ಮೇಲೇ ಇಲ್ಲಿ ವೋಲ್ಟ್ ಮೀಟ್ರ್ ರೀಡಿಂಗು ತೋರಿಸೋದು. ಇಲ್ಲ ಅಂದರೆ ವೋಲ್ಟ್ ಮೀಟ್ರ್ ರೀಡಿಂಗು ತೋರಿಸೋಲ್ಲ. ಸ್ಟಾರ್ಟ್ರ್ ಇನ್ಪುಟ್ಟಿಗೆ ಬರ್ತಾ ಇದೆ ವೋಲ್ಟೇಜ್ ಈಗ, ಬಟ್ ಆದರೆ ಔಟ್ಪುಟ್ಗೆ ಬರ್ತಾ ಇಲ್ಲ. ಸೊ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಸ್ಟಾರ್ಟಿಂಗ್ ಕರೆಂಟು ಬರುತ್ತೆ, ವೋಲ್ಟೇಜು ಎಷ್ಟಿದೆ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ ಕನೆಕ್ಷನ್ ಕೂಡ ಇಂಡಿಕೇಶನ್ ಆನು ಆಗುತ್ತೆ. ನೋಡಿ ಈಗ ಆನ್ ಮಾಡ್ತೀನಿ. ಎಷ್ಟು 7.8 ಆ್ಯಂಪ್ಸನ್ನು ಸ್ಟಾರ್ಟಿಂಗ್ ಕರೆಂಟ್ ತೊಗೊಂತು. 230 ವೋಲ್ಟ್ಸು ಒಂದು ಕಾಯಿಲ್ಗೆ ಸಿಗ್ತಾ ಇದೆ ವೋಲ್ಟೇಜು. ಸ್ಟಾರ್ ಕನೆಕ್ಷನಲ್ಲಿ ಮೋಟ್ರ್ ರನ್ ಆಗ್ತಾ ಇದೆ. 7.5 ಆ್ಯಂಪ್ಸ್ ಸ್ಟಾರ್ಟಿಂಗಲ್ಲಿ ತೊಗೊಂತು. ರನ್ನಿಂಗ್ ಕರೆಂಟು 1.08 ಆ್ಯಂಪ್ಸ್ ತೊಗೊಂತು. ಇದನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಬೇಕು. ಈಗ ಚೇಂಜ್ ಓವರ್ ಆಯಿತು, ಸ್ಟಾರಿಂದ ಡೆಲ್ಟಾಗೆ ಚೇಂಜ್ ಓವರು ಆಯಿತು. ಚೇಂಜ್ ಓವರ್ ಆದಾಗಿದ್ದು 4.5 ಆ್ಯಂಪ್ಸ್ ಏನೋ ಬಂತು ಕರೆಂಟ್, ಸ್ಟಾರ್ಟಿಂಗ್ ಕರೆಂಟು ಡೆಲ್ಟಾಗೆ ಹೋದಾಗ, ಅದನ್ನು ಬರ್ಕೊಬೇಕು. ಈಗ ರನ್ನಿಂಗ್ ಕರೆಂಟು 3.42 ಆ್ಯಂಪ್ಸು ಡೆಲ್ಟಾಗೆ ಹೋದಾಗ ಬಂತು. ಬಟ್ ಅದೇ ಕಾಯಿಲ್ಗೆ ಎಷ್ಟು ವೋಲ್ಟೇಜ್ ಬಂತು ಅವಾಗ? ಡೆಲ್ಟಾಗೆ ಹೋದ ತಕ್ಷಣ ಲೈನ್ ವೋಲ್ಟೇಜ್ ಏನಿದೆಯೋ ಅದೇ ವೋಲ್ಟೇಜು ಫೇಸ್ಗೂ ಬಂತು ತಾನೇ ಇಲ್ಲಿ. ಇವಾಗ ನಿಮಗೆ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು. ವೋಲ್ಟೇಜ್ ರಿಲೇಷನ್ ಏನಿರುತ್ತೆ ಸ್ಟಾರ್ ಕನೆಕ್ಷನ್ಗೂ ಡೆಲ್ಟಾ ಕನೆಕ್ಷನ್ ಅನ್ನೋದು ಗೊತ್ತಾಯಿತು. ಏನಕ್ಕೆ ನಾವು ಸ್ಟಾರಲ್ಲಿ ರನ್ ಮಾಡ್ತೀವಿ ಮೋಟ್ರನ್ನ ಅನ್ನೋದು ಗೊತ್ತಾಯ್ತೇನಪ್ಪ? ಸೊ ರನ್ನಿಂಗ್ ಕರೆಂಟ್ 3.41 ಆ್ಯಂಪ್ಸ್ ಡೆಲ್ಟಾ ಕನೆಕ್ಷನಲ್ಲಿ, 4.something ಆ್ಯಂಪ್ಸ್ ಡೆಲ್ಟಾಗೆ ಬರಬೇಕಾದ್ರೆ ಸ್ಟಾರ್ಟಿಂಗ್ ಕರೆಂಟ್. ಮೊದಲು ಮೋಟ್ರ್ ಸ್ಟಾರ್ಟ್ ಆಗಬೇಕಾದ್ರೆ 230 ವೋಲ್ಟ್ಸು ಫೇಸು ಕಾಯಿಲ್ ವೋಲ್ಟೇಜ್. ಬಟ್ ಇಲ್ಲಿ ಎಷ್ಟಿರುತ್ತೆ? 7.something ಸ್ಟಾರ್ಟಿಂಗ್ ಕರೆಂಟ್ ಇತ್ತು, 1.something ರನ್ನಿಂಗ್ ಕರೆಂಟ್ ಇತ್ತು. ಯಾವುದರಲ್ಲಿ? ಸ್ಟಾರ್. ಚೇಂಜ್ ಮಾಡೋದು. ಸೊ ಈಗ ನಾನು ಸಪ್ಲೈಯನ್ನು ಆಫ್ ಮಾಡಿ ಸ್ಟಾಪ್ ಬಟನನ್ನು ಒತ್ತುತ್ತೀನಿ, ಸಪ್ಲೈಯನ್ನು ಆಫ್ ಮಾಡ್ತೀನಿ. DORನ ಚೇಂಜ್ ಮಾಡೋಕ್ಕೆ ನಾವೆಲ್ಲ ಹೇಳೋದೇನು, ಒಂದೇ ಒಂದು ಫೇಸನ್ನು ಇಂಟರ್ಚೇಂಜ್ ಮಾಡಿ, ಒಂದೇ ಒಂದು ಫೇಸನ್ನು ಇಂಟರ್ಚೇಂಜ್ ಮಾಡಿ MCBನ ಆನ್ ಮಾಡಿ. ಆನ್ ಮಾಡಿದ್ರೆ ನಮಗೇನಾಗುತ್ತೆ, ಮೋಟ್ರ್ ರಿವರ್ಸ್ ಸ್ಟಾರ್ಟ್ ಬಟನ್ ಹೊಡೆದಿದ ತಕ್ಷಣ ರಿವರ್ಸು ಆಗುತ್ತೆ ಅಂತ. ನೋಡಿ ಇಲ್ಲಿ ನಮಗೆ ಸ್ಟಾರ್ಟ್ ಆಗ್ತಾ ಇದೆ, ಅದು ಸ್ಟಾರ್ ಕನೆಕ್ಷನ್ಗೆ ಹೋಗ್ತಾ ಇದೆ, ಆದರೆ ಮೋಟ್ರು ಆನು ಆಗ್ತಾ ಇಲ್ಲ. ಏನಕ್ಕೆ? ವೈ? ಏನಕ್ಕಪ್ಪ ಅಂದರೆ ನಮ್ಮ ಹತ್ರ ಇರತಕ್ಕಂಥ AC ಸ್ಕ್ವಿರಲ್ ಕೇಜು ಮೋಟ್ರು ಪ್ಯಾನಲಲ್ಲಿ ಪ್ರಿವೆಂಟರನ್ನು ಯೂಸ್ ಮಾಡಿದ್ದಾರೆ. ಈ ಪ್ರಿವೆಂಟ್ರ್ ಏನಕ್ಕಪ್ಪ ಯೂಸ್ ಮಾಡಿದ್ದಾರೆ ಅಂದರೆ ಫೇಸ್ ಸೀಕ್ವೆನ್ಸ್ ಚೇಂಜ್ ಆದರೂ ಕೂಡ ಮೋಟ್ರು ಆನು ಆಗಲ್ಲ. ಆ ಪ್ರಿವೆಂಟ್ರದ್ದು 2 ಅಡ್ವಾಂಟೇಜ್ ಇದೆ. ಒಂದು ವೋಲ್ಟೇಜ್ ಫೇಲ್ಯೂರ್ ಆದರೂ ಕೂಡ, ಸಿಂಗಲ್ ಆಯಿತು ಅಂತ ಕೂಡ ಪ್ರಿವೆಂಟ್ರ್ ಸ್ಟಾರ್ಟ್ರನ್ನ ಯಾವುದೇ ಕಾರಣಕ್ಕೂ ಆನು
ಮಾಡಲ್ಲ. ಇದು ತುಂಬಾ ಮುಖ್ಯವಾದ ಸೇಫ್ಟಿ ಡಿವೈಸ್, ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. 3 ಫೇಸ್ನಲ್ಲಿ ಒಂದು ಫೇಸ್ ಫ್ಯೂಸ್ ಹೋದ್ರೂ ಅಥವಾ ಕಟ್ ಆದ್ರೂ ಇದು ಮೋಟರ್ನ ಆನ್ ಆಗಕ್ಕೆ ಬಿಡಲ್ಲ. ಇಲ್ಲಾಂದ್ರೆ ಮೋಟರ್ ಹೈ ಅಂತ ಸೌಂಡ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಭಸ್ಮ ಆಗತ್ತೆ. ಸೊ ಈ ಥರ ಮಾಡ್ದಲೇ ಇರೋದ್ರಿಂದ ನಮಗೇನಾಗುತ್ತೆ, ಮೋಟ್ರು ಸುಟ್ಟೋಗೋದು, ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು? ನಮ್ಮ ಈ ಪ್ಯಾನಲ್ ಬೋರ್ಡಲ್ಲಿ ಆ ಥರ ಯೂಸ್ ಮಾಡಿರೋದ್ರಿಂದ ನಮಗೆ ಈ ರೀತಿ ಆಗ್ತಾ ಇದೆ. ಅರ್ಥ ಆಗ್ತಾ ಆಯ್ತಾ? ಇಲ್ಲ ಅಂದಿದ್ರೆ ನಾವು ಈ ಫೇಸ್ನ ಇಂಟರ್ಚೇಂಜ್ ಮಾಡಿ ಮಾಮೂಲಿ ಸ್ಟಾರ್ಟರ್ ಪ್ರಿವೆಂಟರ್ ಇಲ್ದಲೇ ಇದ್ದರೆ ಮೋಟ್ರ್ ಉಲ್ಟಾ ಓಡೋದು, ಅದರಲ್ಲೇನು ತಪ್ಪೇನು ಬೇರೆ ಮಾತೇ ಇಲ್ಲ. ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು? ಸೊ ಈಗ ನಾನೇನು ಮಾಡ್ತೀನಿ, ಸಪ್ಲೈಯನ್ನು ಆಫ್ ಮಾಡಿ ನೋಡಿ. ಎಷ್ಟು ಸತಿ ಹೊತ್ತರು ನಿಮಗೆ ಕಾಂಟ್ಯಾಕ್ಟ್ರ್ ಸೌಂಡ್ ಬರುತ್ತೆ, ಸ್ಟಾರ್ಗೆ ಹೋಗುತ್ತೆ, ಬಟ್ ಆದರೆ ಮೋಟ್ರ್ ಸ್ಟಾರ್ಟು ಆಗಲ್ಲ. ನಿಮ್ಗೆ ಅದು ಸ್ಟಾರ್ ಕನೆಕ್ಷನ್ ಅಂತ ಬರ್ತೈತೆ, ಅಲ್ಲೇನೋ ಒಂದು ಕರೆಂಟು ಬರುತ್ತೆ ಹೋಗುತ್ತೆ, ಬಟ್ ಆದರೆ ಸ್ಟಾರ್ಟ್ ಆಗಲ್ಲ. ಓಕೆನಾ? ಇಲ್ಲಿ ವೋಲ್ಟೇಜೇ ಹೋಗಲ್ಲ ನೋಡಿ. ಇಲ್ಲಿ ಈ ವೋಲ್ಟ್ ಮೀಟ್ರಲ್ಲಿ ನಾವು ಒಂದು ಫೇಸ್ ಕೊಟ್ಟಿದ್ದೀವಿ ತಾನೇ ಇದನ್ನು. ಸೊ ವೋಲ್ಟೇಜೇ ಹೋಗಲ್ಲ ನೋಡಿ. ಇಲ್ಲಿ ಅಲ್ಲೇನೋ 0.19 ಆಮ್ಸ್ ಅಂತ ತೊಗೊತಾ ಇರುತ್ತೆ, ಅದು ಕಾಯಿಲ್ ಕರೆಂಟ್ ತೊಗೊತಾ ಇರುತ್ತೆ. ಗೊತ್ತಾಯ್ತಾ? ಬಟ್ ಆದರೆ ಸಪ್ಲೈ ಹೋಗಲ್ಲ. ಸರ್ ಇದಕ್ಕೆ ಏನು ಮಾಡಬೇಕು, ಹೆಂಗೆ ಸರ್ ನಾವು ಈ ಥರ ಇದ್ದರೆ ರಿವರ್ಸ್ ಮಾಡೋದು ಹೆಂಗೆ? ಸಿಂಪಲ್, ಸಪ್ಲೈಯನ್ನು ಆಫ್ ಮಾಡಿ, ನೀವು ಇಂಟರ್ಚೇಂಜ್ ಮಾಡಿದ್ರಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡು ಈಗ ಆನ್ ಮಾಡಿ ನೋಡಿ, ನೀವು ಮೋಟ್ರ್ ಓಡುತ್ತಾ ಅಂತ. ಸಪ್ಲೈಯನ್ನು ಎತ್ತಿ, ಸೊ ಆನ್ ಮಾಡಿ. ಆನ್ ಮಾಡಿರೋ ಮೋಟ್ರ್ ಏನಾಯಿತು, ಓಡ್ತಾ? ಸೊ ಯಾವ ಡೈರೆಕ್ಷನಲ್ಲಿ ಓಡ್ತಾ ಇದೆ ಅಂತಲೂ ನೋಡ್ಕೊಳ್ಳಿ. ಈಗ ಇದು ಸ್ಟಾರಲ್ಲಿ ರನ್ ಆಗ್ತಾ ಇದೆ, ರನ್ನಿಂಗ್ ಕರೆಂಟು 1.08 ಆಮ್ಸ್ ಇದೆ. ಇದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಡೆಲ್ಟಾಗೆ ಬರ್ತಿದ್ದಂಗೆ ಕರೆಂಟ್ ರೇಟಿಂಗ್ ನೋಡಿ 6 ಆಮ್ಸ್ಗೆ ಹೋಗಿ ಮತ್ತೆ 3 ಆಮ್ಸ್ಗೆ ಬಂತು. ಅದು ಡೆಲ್ಟಾ ಸ್ಟಾರ್ಟಿಂಗ್ ಕರೆಂಟು, ಇದು ರನ್ನಿಂಗ್ ಕರೆಂಟ್. ಗೊತ್ತಾಯ್ತಾ? ಸೊ ಸಪ್ಲೈಯನ್ನು ಸ್ಟಾರ್ಟರ್ ಬಟನನ್ನು ಆಫ್ ಮಾಡ್ತೀನಿ. ಮೋಟ್ರನ್ನ ಅಬ್ಸರ್ವ್ ಮಾಡಿ, ಯಾವ ಥರ ತಿರುಗ್ತಾ ಇದೆ, ಹೆಂಗೆ ತಿರುಗ್ತಾ ಇದೆ ಈಗ ಮೋಟ್ರು ನೋಡಿ. ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಹೆಂಗೆ ತಿರುಗ್ತಾ ಇದೆ? ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಕಾಣಿಸ್ತಾ ಇದೆಯಾ ನೋಡಿ? ಓಕೆ ನೋಡಿ, ಕ್ಲಾಕ್ ವೈಸ್ ಗಡಿಯಾರ ಹೆಂಗೆ ತಿರುಗುತ್ತೋ ಹಂಗೆ ತಿರುಗ್ತಾ ಇದೆ. ಇದ್ರನ್ನ ಕನೆಕ್ಷನನ್ನು ಈಗ ಇದನ್ನು ರಿವರ್ಸ್ ತಿರುಗಿಸ್ಬೇಕು, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಅಂದರೆ MCB ಆಫ್ ಮಾಡ್ಕೊಳ್ಳಿ. ನೀವೇನು ಜಾಸ್ತಿ ಗಾಬರಿ ಆಗೋವಂಥದ್ದೇನಿಲ್ಲ. ಜಸ್ಟ್ ಯಾವುದಾದ್ರು ಒಂದು ವೈಂಡಿಂಗನ್ನೇ ಇಂಟರ್ಚೇಂಜ್ ಮಾಡಿ. ಒಂದು ವೈಂಡಿಂಗ್ ಅಂದರೆ ನಾನೀಗ A1 B1 ಇಂಟರ್ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲಿ A1 ಏನು ಮಾಡಿದೆ, ತೆಗೆದೆ, B1 ತೆಗೆದೆ, A1 ಕೊಟ್ಟೆ, A1 ತೊಗೊಂಡೋಗಿ B1 ಕೊಟ್ಟೆ. ಅದ್ರದ್ದು ಇನ್ನೆರಡು ಟರ್ಮಿನಲ್ಲು ಅದೇ ರೀತಿ ಚೇಂಜ್ ಮಾಡಬೇಕು. ಬರೀ ಇದೊಂದು ಚೇಂಜ್ ಮಾಡಿಬಿಟ್ರೆ ಬಡ್ ಅಂದೋತದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಲ್ಲೂ ಕೂಡ ನಾನು ಯಾವ್ದು ತೆಗಿಬೇಕು, A2 ತೆಗೆದು B2 ಮಾಡಬೇಕು, B2 ತೆಗೆದು A1 ಮಾಡಬೇಕು. ಎರಡು ಕಾಯಿಲನ್ನು ಇಂಟರ್ಚೇಂಜ್ ಮಾಡಬೇಕು. ಮಾಡಿದಾಗ ನಿಮಗೇನಾಗುತ್ತೆ ನೋಡಿ, ಈಗ ಆನ್ ಮಾಡ್ತೀನಿ, ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತೀನಿ ನೋಡಿ, ಸ್ಟಾರ್ಟ್ ಆಯಿತು. ಸೇಮ್ ಸ್ಟಾರ್ ಕನೆಕ್ಷನಲ್ಲಿ ಅಷ್ಟೇ ಕರೆಂಟೇ ತೊಗೊಂತು, ಸ್ಟಾರ್ಟಿಂಗು ರನ್ನಿಂಗು. ಸಪ್ಲೈ ವೋಲ್ಟೇಜ್ ಸ್ಟಾರ್ ಕನೆಕ್ಷನಲ್ಲಿ 237 ಸೇವ್ ಹೋಯಿತು ಫೇಸ್ಗೆ. ಮೋಟ್ರ್ ಉಲ್ಟಾ ಓಡಲಿಕ್ಕೆ ಶುರು ಆಯಿತು. ಮೋಟರ್ ಡೈರೆಕ್ಷನ್ ಯಾಕೆ ಉಲ್ಟಾ ಆಯಿತು? 3 ಫೇಸ್ ಮೋಟರ್ ತಿರುಗೋದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ. ನಾವು ಯಾವಾಗ ಯಾವುದೇ 2 ವೈರ್ನ ಅದಲು ಬದಲು ಅಂದರೆ ಇಂಟರ್ಚೇಂಜ್ ಮಾಡ್ತೀವೋ ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ತಿರುಗೋ ದಿಕ್ಕು ಬದಲಾಗುತ್ತೆ. ಆಗ ಮೋಟರ್ ಕೂಡ ರಿವರ್ಸ್ ಆಗುತ್ತೆ. ಡೆಲ್ಟಾಗೆ ಹೋಗ್ತಿದ್ದಂಗೆ ಮತ್ತೆ ಕರೆಂಟ್ ರೇಟಿಂಗ್ ಅದೇ ರೀತಿ ಚೇಂಜ್ ಆಗುತ್ತೆ ನೋಡಿ. 6 ಆಮ್ಸ್ಗೆ ಹೋಯ್ತು, 3.5 ಆಮ್ಸ್ ತೊಗೊಂತು. ಸೊ ಇಲ್ಲಿ 440 ವೋಲ್ಟ್ಸ್ ಆಯಿತು, 402 ವೋಲ್ಟ್ಸ್ ಆಯಿತು. ಸೊ ಇಲ್ಲೇನಾಯಿತು ಅಂತ ಆಫ್ ಮಾಡ್ತೀನಿ ನೋಡಿ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಯಾವ ಡೈರೆಕ್ಷನ್ ಅಂತ ನೋಡಬೇಕಲ್ಲ ನೀವು. ಇದನ್ನೆಲ್ಲ ರೀಡಿಂಗ್ಸನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಬೇಕು ನೋಡಿ. ಈಗ ರಿವರ್ಸ್ ಓಡ್ತಾ ಇದೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ, ಕಾಣಿಸ್ತಾ ಇದೆಯಾ? ಓಕೆ, ಸೊ ರಿವರ್ಸ್ ಆಯಿತು. ಗೊತ್ತಾಯ್ತಲ್ಲ ಇದು? ಇಟ್ಸ್ ಅಂಡರ್ಸ್ಟುಡ್.